ನಮಸ್ಕಾರ ಎಲ್ಲರಿಗೂ. ಮುಖ ಚೆನ್ನಾಗಿ ಕಾಣೋದಕ್ಕೆ ಐಬ್ರೋಸ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ನಿಮ್ಮ ಕಣ್ಣು ಎಷ್ಟು ಇಂಪಾರ್ಟೆಂಟೋ ಐಬ್ರೋಸ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ಈ ಐಬ್ರೋಸ್ ನಿಮಗೆ ತೆಳುವಾಗಿದ್ದು ಅಥವಾ ಐಬ್ರೋಸ್ ಸ್ಪಾರ್ಸ್ ಆಗಿದೆ, ಮಧ್ಯ ಮಧ್ಯ ಗ್ಯಾಪ್ಸ್ ಇದೆ, ಆ ಥರ ಇದ್ರೆ ಐಬ್ರೋಸ್ನ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಇರೋ ಪ್ರೊಸೀಜರು ಮೈಕ್ರೋಬ್ಲೇಡಿಂಗ್. ಸೊ ನಾನು ನಿಮ್ಗೆ ಇವತ್ತು ಮೈಕ್ರೋಬ್ಲೇಡಿಂಗ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಹೇಳ್ತೇನೆ. ನಾನು ಡಾಕ್ಟರ್ ಶಿಲ್ಪಾ ಭಟ್, ಸ್ಕಿನ್ ಸ್ಪೆಷಲಿಸ್ಟು, ಸುಬೋಧ ಸ್ಕಿನ್ ಅಂಡ್ ಕಾಸ್ಮೆಟಿಕ್ ಕ್ಲಿನಿಕ್, ಬೆಂಗಳೂರಿಂದ. ಸೊ ಏನಿದು ಮೈಕ್ರೋಬ್ಲೇಡಿಂಗ್ ಅನ್ನೋದನ್ನ ಫಸ್ಟ್ ನೋಡೋಣ. ಸೊ ಈ ಮೈಕ್ರೋಬ್ಲೇಡಿಂಗ್ ಅನ್ನೋ ಪ್ರೊಸೀಜರ್ ಏನಿದೆ, ಮೈಕ್ರೋ ಬ್ಲೇಡಿಂಗು ಅಂದ್ರೆ ಒಂದು ಸಣ್ಣ ಬ್ಲೇಡ್ ನ ಉಪಯೋಗಿಸ್ಕೊಂಡು ಹೇರ್ ತರ ಇರೋವಂತ ಸ್ಟ್ರೋಕ್ಸ್ ನ ಕ್ರಿಯೇಟ್ ಮಾಡಿ, ಈ ಟ್ಯಾಟೂ ಇಂಕ್ ಇರುತ್ತಲ್ಲ ಆ ತರ ಇಂಕ್ ಅಲ್ಲಿ ಡಿಪ್ ಮಾಡಿ ಹೇರ್ ತರ ಕ್ರಿಯೇಟ್ ಮಾಡ್ಲಾಗತ್ತೆ. ಇದೊಂದು ಸೆಮಿ ಪರ್ಮನೆಂಟ್ ಕಾಸ್ಮೆಟಿಕ್ ಪ್ರೊಸೀಜರು, ಅಂದ್ರೆ ಸೂಪರ್ಫಿಷಿಯಲ್ ಲೇಯರ್ ಆಫ್ ಸ್ಕಿನ್ ಅಲ್ಲಿ ಇಂಕ್ ನ ಡೆಪಾಸಿಟ್ ಮಾಡಿ ಹೇರ್ ತರ ಕಾಣೋ ತರ ಮಾಡ್ತಾರೆ. ಅದರಿಂದ ಐಬ್ರೋಸು ನೀಟಾಗಿ ಫುಲ್ ಆಗಿ ಕಾಣುತ್ತೆ. ಈ ಮೈಕ್ರೋಬ್ಲೇಡಿಂಗ್ ಅನ್ನುವಂಥದ್ದು ಒಂದು ಸೆಮಿ ಪರ್ಮನೆಂಟ್ ಕಾಸ್ಮೆಟಿಕ್ ಪ್ರೊಸೀಜರು. ಏನಾಗುತ್ತೆ, ಗ್ರಾಜುವಲ್ ಆಗಿ ನೀವು ಸನ್ ಎಕ್ಸ್ಪೋಜರ್ ಆಗ್ತಾ ಆಗ್ತಾ ಅಥವಾ ಸ್ಕಿನ್ ಕೇರ್ ರುಟೀನ್ ಮಾಡ್ತಾ ಮಾಡ್ತಾ ಈ ಪಿಗ್ಮೆಂಟು ಲೈಟನ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ 1-2 ವರ್ಷ ಆದ್ಮೇಲೆ ನಿಮ್ಗೊಂದು ಟಚ್ ಅಪ್ ಪ್ರೊಸೀಜರ್ ಬೇಕಾಗ್ಬೋದು. ಸೊ ಈ ಮೈಕ್ರೋಬ್ಲೇಡಿಂಗ್ ನ ಹೇಗ್ ಮಾಡಲಾಗತ್ತೆ? ಫಸ್ಟ್ ಸ್ಟೆಪ್ಪು ಕನ್ಸಲ್ಟೇಷನ್ ಹಾಗೂ ನಿಮ್ಮ ಫೇಸ್ ಮ್ಯಾಪಿಂಗ್. ನಿಮ್ಮ ಫೇಸ್ನ ಶೇಪಿಗೆ ಅನುಕೂಲವಾಗಿ ಹೇಗೆ ನಿಮ್ಮ ಯಾವ ರೀತಿಯ ಬ್ರೋ ನಿಮಗೆ ಸೂಟ್ ಆಗುತ್ತೆ ಅನ್ನೋದನ್ನ ಫಸ್ಟ್ ನೋಡಬೇಕು. ಅದಾದ್ಮೇಲೆ ಮೆಜರ್ಮೆಂಟ್ಸ್ ತಗೊಂಡು ಬ್ರೋ ಮ್ಯಾಪಿಂಗ್ ಮಾಡಲಾಗತ್ತೆ. ಸೊ ಬ್ರೋನ ಮೆಜರ್ಮೆಂಟ್ ಪ್ರಕಾರನೇ ಕರೆಕ್ಟ್ ಆಗಿ ಡ್ರಾ ಮಾಡಿಬಿಟ್ಟು, ಸೊ ನಿಮ್ಗೆ ಯಾವ ರೀತಿಯ ಬ್ರೋ ಬೇಕೋ ಆ ರೀತಿಯ ಫಸ್ಟ್ ಡ್ರಾ ಮಾಡಿ ಅದರ ನಂತರ ನಂಬಿಂಗ್ ಕ್ರೀಮ್ ಹಚ್ಚಲಾಗತ್ತೆ. ನಂಬಿಂಗ್ ಕ್ರೀಮ್ ನ ಆಲ್ಮೋಸ್ಟ್ 45 ನಿಮಿಷ ಅಥವಾ 1 ಅವರ್ ವರ್ಗುನು ಬಿಡ್ಬೇಕಾಗತ್ತೆ. ಅದಾದ್ಮೇಲೆ ನಂಬಿಂಗ್ ಕ್ರೀಮ್ ನ ರಿಮೂವ್ ಮಾಡಿ ಮತ್ತೆ ಬ್ರೋನ ಡ್ರಾ ಮಾಡ್ಬೇಕಾಗತ್ತೆ. ಒಂದ್ಸತಿ ಡ್ರಾ ಮಾಡಾದ್ಮೇಲೆ ಸ್ಯಾನಿಟೈಸ್ ಮಾಡಿ ಕ್ಲೀನ್ ಆಗಿ ಆ ಬ್ರೋ ಏರಿಯಾನ ಕ್ಲೀನ್ ಮಾಡ್ಕೊಳ್ಳಾಗತ್ತೆ. ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಮೈಕ್ರೋಬ್ಲೇಡಿಂಗ್. ಒಂದು ಸ್ಮಾಲ್ ಬ್ಲೇಡ್ ತಗೊಂಡು ಅದನ್ನ ಪರ್ಮನೆಂಟ್ ಮೇಕಪ್ ಇಂಕ್ ಅಲ್ಲಿ ಡಿಪ್ ಮಾಡಿಬಿಟ್ಟು ನಿಧಾನಕ್ಕೆ ಹೇರ್ ತರ ಕಾಣುವಂತ ಕಟ್ಸ್ ನ ಕ್ರಿಯೇಟ್ ಮಾಡ್ಲಾಗತ್ತೆ. ಸೊ ಆ ಬ್ಲೇಡ್ ಏನ್ ಮಾಡುತ್ತೆ, ಇಂಕ್ ನ ಸ್ಕಿನ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಅದನ್ನ ಗ್ರಾಜುವಲ್ ಆಗಿ ಕೇರ್ಫುಲ್ ಆಗಿ 1 to 2 ಅವರ್ಸ್ ತಗೊಂಡು ಹೇರ್ ತರ ಕಾಣೋ ತರ ಸ್ಟ್ರೋಕ್ಸ್ ನ ಕ್ರಿಯೇಟ್ ಮಾಡ್ಲಾಗತ್ತೆ. ಬ್ಲೇಡ್ ಇಲ್ಲ ಅಂತಂದ್ರೆ ಇನ್ನೊಂದು ರೀತಿಯ ಮೆಥಡ್ ಅಂದ್ರೆ ಇನ್ಸ್ಟ್ರೂಮೆಂಟ್. ಸೊ ಒಂದು ಟ್ಯಾಟೂ ಗನ್ ತರ ಚಿಕ್ಕ ಗನ್ ಟೈಪ್ ಇರುತ್ತೆ, ಅದರಲ್ಲಿ ಇಂಕ್ ಹಾಕೊಂಡು ಹೇರ್ ತರ ಸ್ಟ್ರೋಕ್ಸ್ ನ ಕ್ರಿಯೇಟ್ ಮಾಡ್ಲಾಗತ್ತೆ. ಈ ಎಂಟೈರ್ ಪ್ರೊಸೀಜರು 1 to 2 ಅವರ್ಸ್ ಮಿನಿಮಮ್ ತಗೊಳುತ್ತೆ, ಅಪ್ ಟು 3 ಅವರ್ಸ್ ಆಗ್ಬಹುದು ಕೆಲವು ಸತಿ. ಸೊ ಈ ಪ್ರೊಸೀಜರ್ ಪೇನ್ಲೆಸ್ ಆಗಿರೋದಕ್ಕೋಸ್ಕರ ನಂಬಿಂಗ್ ಕ್ರೀಮ್ ಹಾಕಿರ್ತಾರೆ, ಆದ್ರೂ ಸ್ವಲ್ಪ ಮಟ್ಟಿಗೆ ಪೇನ್ ಆಗ್ಬಹುದು. ಪ್ರೊಸೀಜರ್ ಆದ್ಮೇಲೆ ಸ್ಲೈಟ್ ಸ್ವೆಲ್ಲಿಂಗ್ ಇರುತ್ತೆ, ತೀರಾ ಸ್ವೆಲ್ಲಿಂಗ್ ಏನು ಇರಲ್ಲ, ಆದ್ರೆ ಮೈಲ್ಡ್ ಸ್ವೆಲ್ಲಿಂಗ್ ಇರುತ್ತೆ. ನೆಕ್ಸ್ಟ್ ಡೇಗೆ ಅದು ಕಡಿಮೆ ಆಗ್ಬಿಡತ್ತೆ. ಪ್ರೊಸೀಜರ್ ಆದ್ಮೇಲೆ ಒಂದು ಆಂಟಿಬಯೋಟಿಕ್ ಕ್ರೀಮ್ ಹಚ್ಚಲಾಗತ್ತೆ. ನೀವು ಮನೆಯಲ್ಲಿ ಕೂಡ 1-2-3 ದಿನ ಆಂಟಿಬಯೋಟಿಕ್ ಕ್ರೀಮ್ ಹಚ್ಚಬೇಕು. ಪೇನ್ ಇದ್ರೆ ಒಂದು ಮೈಲ್ಡ್ ಪೇನ್ ಕಿಲ್ಲರ್ ತಗೋಬಹುದು. ಪೋಸ್ಟ್ ಪ್ರೊಸೀಜರ್ ಕೇರ್ ಏನ್ ಬೇಕಾಗತ್ತೆ, ನೀವು ಹಾರ್ಶ್ ಸೋಪ್ಸ್ ಅಥವಾ ಫೇಸ್ ವಾಶ್ ಗಳನ್ನ ಉಪಯೋಗಿಸಬಾರ್ದು. ಸೊ ಏನಾಗುತ್ತೆ, ಈ ಮೈಕ್ರೋಬ್ಲೇಡಿಂಗ್ ಮಾಡಾದ್ಮೇಲೆ ಆ ಸ್ಕ್ಯಾಬು ನಿಧಾನಕ್ಕೆ 1 ವಾರದೊಳಗಡೆ ಅದು ಸಪರೇಟ್ ಆಗುತ್ತೆ. ಅದಾದ್ಮೇಲೆ ನಿಮ್ಗೆ ಇಂಕ್ ತರ ಅಥವಾ ಒಂದು ಟ್ಯಾಟೂ ಮಾಡಿದ್ರೆ ಹೇಗಿರುತ್ತಲ್ಲ ಆ ತರ ಅದು ಉಳ್ಕೊಳ್ಳುತ್ತೆ. ಸೊ ಈ ಕಲರ್ ಏನಿದೆ ಅದು ಮ್ಯಾಚ್ ಆಗೋದು ತುಂಬಾ ಇಂಪಾರ್ಟೆಂಟು. ಸೊ ನೀವು ಪ್ರೊಸೀಜರ್ ಮಾಡಿಸ್ಕೊಳ್ಳೋ ಮೊದಲು ನಿಮ್ಮ ಹೇರ್ ಕಲರ್ ಏನಿದೆ ಅದೇ ಕಲರ್ನ ನೋಡ್ಕೊಂಡು ಬ್ರೌನಾ, ಡಾರ್ಕ್ ಬ್ರೌನಾ ಅಥವಾ ಬ್ಲ್ಯಾಕಾ ನೋಡ್ಕೊಂಡು ಮಾಡಿಸ್ಕೋಬೇಕು. ಇಂಡಿಯನ್ ಸ್ಕಿನ್ ಅಲ್ಲಿ ಡಾರ್ಕ್ ಬ್ರೌನ್ ಅಂಡ್ ಬ್ಲ್ಯಾಕ್ ಇದಿಷ್ಟೇನೆ ಸೂಟ್ ಆಗತ್ತೆ. ಕೆಲವು ಸತಿ ನಾವೇನಾಗುತ್ತೆ ಅಂದ್ರೆ ಆರೆಂಜ್ ಟಿಂಟು ಅಥವಾ ಯೆಲ್ಲೋ ಟಿಂಟ್ ನ ಮಿಕ್ಸ್ ಮಾಡಿರ್ತೀವಿ. ಅದ್ ಮಾಡೋದ್ರಿಂದ ನಿಮ್ಗೆ ಬ್ಲೂ ಅಥವಾ ಗ್ರೀನಿಶ್ ಟಿಂಟ್ ಬರಲ್ಲ. ಸೊ ಪ್ರೊಸೀಜರ್ ಆಗಿ 1-2 ವಾರಕ್ಕೆ ಮತ್ತೆ ನಾವು ಪೇಷಂಟ್ಸ್ ನ ಕರೆದು ಹೇಗಾಗಿದೆ ಅನ್ನೋದು ನೋಡ್ತೀವಿ, ಹಾಗೂ ಮೈಲ್ಡ್ ಟಚ್ ಅಪ್ ಬೇಕಾಗತ್ತೆ. ಹೆಚ್ಚಿನ ಪೇಷಂಟ್ಸ್ ಗೆ ಒಂದು ಟಚ್ ಅಪ್ ಸೆಷನ್ ನ ನಾವು ಕೊಡ್ತೀವಿ. ಸೊ ಟಚ್ ಅಪ್ ಸೆಷನ್ ನಲ್ಲಿ ಫೈನರ್ ಡೆಫಿನೇಷನ್ಸ್ ಇರ್ಬೋದು ಅಥವಾ ಇನ್ನೊಂದ್ ಸ್ವಲ್ಪ ಡಾರ್ಕರ್ ಮಾಡೋದಾಗಿರ್ಬೋದು ಮಾಡ್ಕೊಡ್ಲಾಗತ್ತೆ. ಸೊ ಈ ಪ್ರೊಸೀಜರ್ ನ ಬೆನಿಫಿಟ್ ಏನಂದ್ರೆ, ನಿಮ್ಮ ಐಬ್ರೋಸು ನ್ಯಾಚುರಲ್ ಆಗಿ ಬ್ಯೂಟಿಫುಲ್ ಆಗಿ ಥಿಕ್ಕರ್ ಅಂಡ್ ಫುಲ್ಲರ್ ಆಗಿ ಕಾಣುತ್ತೆ. ದಿನ ಮೇಕಪ್ ಮಾಡ್ಕೊಳ್ಳೋ ಅವಶ್ಯಕತೆ ಬರಲ್ಲ. ಐಬ್ರೋ ಡೆಫಿನೇಷನ್ ಚೆನ್ನಾಗಿರುತ್ತೆ. ಮೇಕಪ್ ಗೆ ಒಂದು ಎನ್ಹ್ಯಾನ್ಸ್ಡ್ ಲುಕ್ ಬರುತ್ತೆ. ಬೇರೆ ಕಾಸ್ಮೆಟಿಕ್ ಪ್ರೊಸೀಜರ್ ಗಳ ತರ ಮೈಕ್ರೋಬ್ಲೇಡಿಂಗಿಗೂ ಕಾನ್ಸ್ ಇರ್ತವೆ. ಅಂದ್ರೆ ಏನಾದ್ರೂ ಪ್ರಾಬ್ಲಮ್ ಆಗ್ಬೋದಾ, ಸೈಡ್ ಎಫೆಕ್ಟ್ಸ್ ಆಗ್ಬೋದಾ? ಎಸ್, ಮೈಕ್ರೋಬ್ಲೇಡಿಂಗ್ ಆದ್ಮೇಲೆ ಮೈಲ್ಡ್ ರೆಡ್ನೆಸ್ ಇರುತ್ತೆ, ಸ್ವಲ್ಪ ಸ್ಕ್ಯಾಬಿಂಗ್ ಆಗ್ಬೋದು, ಕೆಲವು ಸತಿ ರೇರ್ಲಿ ಅಲರ್ಜಿಕ್ ರಿಯಾಕ್ಷನ್ಸ್ ಆಗ್ಬೋದು. ಸೊ ಅದು ಇಂಕ್ ಯೂಸ್ ಮಾಡ್ತೀವಲ್ಲ, ಆ ಇಂಕಿಗೆ ಅಲರ್ಜಿ ಆದ್ರೆ ರ್ಯಾಷಸ್ ತರ ಡೆವಲಪ್ ಆಗ್ಬೋದು.
ಇನ್ ಕೆಲವು ಸತಿ ಇಫ್ ನೀವು ಯಾವ ಜಾಗದಲ್ಲಿ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೈಜೀನ್ ಕರೆಕ್ಟ್ ಆಗಿ ಮೇಂಟೈನ್ ಆಗದೆ ಇದ್ರೆ, ಸ್ಟೆರಿಲೈಸೇಷನ್ ಪ್ರೋಟೋಕಾಲ್ಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡದೇ ಇದ್ರೆ, ಟ್ಯಾಟೂ ಅಲ್ಲಿ ಹೇಗೆ ಇನ್ಫೆಕ್ಷನ್ ಆಗ್ಬಹುದು, ಮೈಕ್ರೋಬ್ಲೇಡಿಂಗ್ ಅಲ್ಲಿ ಕೂಡ ಇನ್ಫೆಕ್ಷನ್ ರಿಸ್ಕ್ ಇರುತ್ತೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಕಲರ್ ಫೇಡ್ ಆಗ್ತಾ ಹೋಗ್ಬೋದು. ಕಲರ್ ಫೇಡ್ ಆಗಿ ಅದು ಅನ್ಯಾಚುರಲ್ ಆಗಿ ಕಾಣ್ಬೋದು. ಆವಾಗ ನೀವು ಮತ್ತೆ ಮಾಡಿಸ್ಬೇಕಾಗತ್ತೆ, ರೀ ಟಚ್ ಅಪ್ ಮಾಡ್ಬೋದು. ಏನಾದ್ರೂ ಕಲರ್ ಡಿಫ್ರೆನ್ಸ್ ಇದ್ರೆ ಅದಕ್ಕೆ ಸರಿಯಾದ ಶೇಡ್ ನ ಆರಿಸ್ಕೊಂಡು ಕಲರ್ ಮ್ಯಾಚಿಂಗ್ ಮಾಡ್ಬೋದು. ಈ ಮೈಕ್ರೋಬ್ಲೇಡಿಂಗ್ ನೀವು ಮಾಡಿಸ್ಕೊಂಡಾಗ ಚೆನ್ನಾಗಿತ್ತು, ಆದ್ರೆ ಹೋಗ್ತಾ ಹೋಗ್ತಾ ಕಲರ್ ಡಿಫ್ರೆಂಟ್ ಆಯ್ತು ಅಂತ ಎಷ್ಟೊಂದು ಪೇಷಂಟ್ ಕೆಲವು ಸತಿ ಹೇಳಿದ್ದಿದೆ. ಸೊ ಆ ಕಲರ್ ನ ನೀವು ಕೇರ್ಫುಲ್ ಆಗಿ ಚೂಸ್ ಮಾಡ್ಕೋಬೇಕು. ನೀವು ಮಾಡಿಸ್ಕೊಂಡ ಮೈಕ್ರೋಬ್ಲೇಡಿಂಗ್ ಸರಿಯಾಗಿ ಆಗಿಲ್ಲ, ನನ್ಗೆ ಇಷ್ಟ ಇಲ್ಲ ಡಾಕ್ಟರ್, ತೆಗಿಸ್ಬಿಡ್ತೀನಿ, ಎಲ್ಲೋ ಹೊರಗಡೆ ಮಾಡಿದೀನಿ ಆದ್ರೆ ಸರಿಯಾಗಿ ಬಂದಿಲ್ಲ, ನನಗೆ ಬೇಕಾದ ಶೇಪ್ ಬಂದಿಲ್ಲ ಅಂತ ಎಷ್ಟೊಂದ್ ಜನ ಪೇಷಂಟ್ಸ್ ನಮ್ಮ ಹತ್ರ ಬರ್ತಾರೆ. ಅವ್ರಿಗೆ ನಾವು ಹೇಳೋ ಸೊಲ್ಯೂಷನ್ ಅಂದ್ರೆ ಲೇಸರ್. ಕ್ಯೂ ಸ್ವಿಚ್ ಲೇಸರ್ ಅಲ್ಲಿ ನಿಮ್ಮ ಮೈಕ್ರೋಬ್ಲೇಡಿಂಗ್ ನ ಟ್ಯಾಟೂ ಹೇಗೆ ರಿಮೂವ್ ಮಾಡ್ತೀವೋ ಅದೇ ತರ ರಿಮೂವ್ ಮಾಡ್ಲಿಕ್ಕೂ ಕೂಡ ಸಾಧ್ಯ ಇದೆ. ನೀವು ಮೈಕ್ರೋಬ್ಲೇಡಿಂಗ್ ಎಲ್ಲಿ ಮಾಡಿಸ್ಕೊಳ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸರಿಯಾಗಿ ಮಾಡದೇ ಇದ್ರೆ ಅಥವಾ ತುಂಬಾ ಓವರ್ ಆಗಿ ಮಾಡದೇ ಇದ್ರೆ ಸ್ಕಾರ್ ಆಗ್ಬಹುದು. ಕೆಲವು ಸತಿ ಏನಾಗುತ್ತೆ, ಇನ್ಫೆಕ್ಷನ್ ರಿಸ್ಕ್ ಇರುತ್ತೆ. ಸಲೂನ್ಸ್ ಅಲ್ಲೆಲ್ಲ ಮಾಡಿದಾಗ ಅವರಿಗೆ ಸ್ಟೆರಿಲೈಸೇಷನ್ ಪ್ರೋಟೋಕಾಲ್ ಸರಿಯಾಗಿ ಗೊತ್ತಿರಲ್ಲ, ಅಂತ ಟೈಮಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ನೀವು ಒಂದು ಕ್ವಾಲಿಫೈಡ್ ಡಾಕ್ಟರ್ ಅಥವಾ ಒಬ್ರು ಸರಿಯಾದ ಸರ್ಟಿಫೈಡ್ ಮೈಕ್ರೋಬ್ಲೇಡಿಂಗ್ ಆರ್ಟಿಸ್ಟ್ ಹತ್ರನೇ ಮಾಡಿಸ್ಕೋಬೇಕು. ಸ್ಟೆರಿಲೈಸೇಷನ್ ಪ್ರೋಟೋಕಾಲ್ ಸರಿಯಾಗಿ ಫಾಲೋ ಮಾಡ್ತಿದ್ದಾರಾ ಅನ್ನೋದ್ರ ಬಗ್ಗೆ ಗಮನ ಇಡಿ. ಸೊ ಮೈಕ್ರೋಬ್ಲೇಡಿಂಗ್ ಆದ್ಮೇಲೆ ಫಸ್ಟ್ ಫ್ಯೂ ಡೇಸ್ ಕೆಲವು ಪ್ರಿಕಾಷನ್ಸ್ ತಗೋಬೇಕಾಗತ್ತೆ. ಸ್ವಿಮ್ಮಿಂಗು, ಸಾನಾ ಎಲ್ಲ ಅವಾಯ್ಡ್ ಮಾಡ್ಬೇಕು. ಜಿಮ್ ವರ್ಕೌಟು, ಎಕ್ಸೆಸಿವ್ ಸ್ವೆಟ್ಟಿಂಗ್ ನ ಒಂದ್ 3-4 ದಿನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಸ್ಕ್ಯಾಬಿಂಗ್ ಆದ್ಮೇಲೆ ಜೆಂಟಲ್ ಆಗಿ ಸ್ಕ್ಯಾಬು ಸಪರೇಟ್ ಆಗೋ ತರ ಮೈಲ್ಡ್ ಕ್ಲೆನ್ಸರ್ಸ್ ನ ಯೂಸ್ ಮಾಡ್ಕೋಬೇಕು. ಹಾರ್ಶ್ ಸೋಪ್ಸ್ ನ ಅವಾಯ್ಡ್ ಮಾಡ್ಬೇಕು. ಸೊ ಈ ಮೈಕ್ರೋಬ್ಲೇಡಿಂಗ್ ನ ಯಾರು ಅವಾಯ್ಡ್ ಮಾಡ್ಬೇಕು? ಪ್ರೆಗ್ನೆಂಟ್ ವಿಮೆನ್ ಮಾಡಿಸ್ಕೋಬಾರ್ದು. ಏನಾದ್ರೂ ಬ್ಲೀಡಿಂಗ್ ಡಿಸಾರ್ಡರ್ ಇದ್ರೆ ಅಥವಾ ಯಾವುದೇ ರೀತಿಯ ಸ್ಕಿನ್ ಇನ್ಫೆಕ್ಷನ್ಸ್ ಇದ್ರೆ, ಸೋರಿಯಾಸಿಸ್ ಇದ್ರೆ, ಎಕ್ಸಿಮಾ ಇದ್ರೆ, ಅಥವಾ ನಿಮ್ಗೆ ಮೈಕ್ರೋಬ್ಲೇಡಿಂಗ್ ಇಂದ ಟ್ಯಾಟೂ ಇಂಕ್ ಇಂದ ಹೈಪರ್ ಸೆನ್ಸಿಟಿವಿಟಿ ಅಥವಾ ಅಲರ್ಜಿಕ್ ರಿಯಾಕ್ಷನ್ಸ್ ಆಗೋ ಪಾಸಿಬಿಲಿಟಿ ಇದ್ರೆ ಮೈಕ್ರೋಬ್ಲೇಡಿಂಗ್ ನ ದಯವಿಟ್ಟು ಅವಾಯ್ಡ್ ಮಾಡಿ. ಕೊನೆದಾಗಿ ಹೇಳ್ಬೇಕಂದ್ರೆ ಮೈಕ್ರೋಬ್ಲೇಡಿಂಗ್ ಅನ್ನುವಂಥದ್ದು ನಿಮ್ಮ ಐಬ್ರೋ ಸುಂದರವಾಗಿ ಕಾಣ್ಲಿಕ್ಕೆ ಒಂದು ಒಳ್ಳೆಯ ಆಪ್ಷನ್. ಇದನ್ನ ಒಂದು ಒಳ್ಳೆ ಕಡೆ ಟ್ರೈನ್ಡ್ ಪ್ರೊಫೆಷನಲ್ ಹತ್ರ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಸೆಮಿ ಪರ್ಮನೆಂಟ್, ವರ್ಷಕ್ಕೋ 2 ವರ್ಷಕ್ಕೋ ಟಚ್ ಅಪ್ ಬೇಕಾಗತ್ತೆ, ಮಾಡಿಸ್ಕೋಬಹುದು. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.